ಆತ್ಮೀಯ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಲ್ವಾ? ಹಾಗಾದರೆ ಮಕ್ಕಳೇ, ನಾವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಏನು ಬೇಕು ನಮಗೆ? ಹೌದು, ಆಹಾರ ಬೇಕು. ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ಆಹಾರ ಬೇಕು. ಆಹಾರ ಒಂದೇ ಸಾಕಾ? ಇಲ್ಲ. ಹಾಗಾದರೆ ಇನ್ನು ಏನು ಬೇಕು? ಹೌದು, ಗಾಳಿ ಬೇಕು, ಜೊತೆಗೆ ನೀರು ಬೇಕು, ಮನೆ ಬೇಕು, ಬೆಳಕು ಬೇಕು, ಬಟ್ಟೆ ಕೂಡ ಬೇಕು. ಹೌದಲ್ವ ಮಕ್ಕಳೇ? ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು, ಜೀವಿಸಬೇಕು ಅಂತ ಹೇಳಿದ್ರೆ ನಮಗೆ ಆಹಾರ, ಗಾಳಿ, ನೀರು, ಬೆಳಕು, ಜೊತೆಗೆ ಮನೆ, ಬಟ್ಟೆ ಇವೆಲ್ಲವೂ ಬೇಕು. ಹೌದು ಮಕ್ಕಳೇ, ನಮಗೆ ಹಾಗಾದರೆ ಉಸಿರಾಟಕ್ಕೆ ಏನು ಬೇಕು? ಹೌದು, ಉಸಿರಾಟಕ್ಕೆ ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ನಮಗೆ ಉಸಿರಾಡಲಿಕ್ಕಾಗುತ್ತಾ? ಇಲ್ಲ, ಹೌದಲ್ವಾ? ಗಾಳಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಜೀವಿಸಲಿಕ್ಕೆ ಆಗಲ್ಲ. ಗಾಳಿ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಹಾರ ಇಲ್ಲದೆ 1-2 ದಿನ ನಾವು ಕಳಿಬೋದು. ಅದೇ ಗಾಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ಕಳೀಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಮಕ್ಕಳೇ, ಗಾಳಿ ಎಲ್ಲಿಂದ ಸಿಗುತ್ತೆ? ಹೌದು, ಗಾಳಿ ಗಿಡ ಮರಗಳಿಂದ ಸಿಗುತ್ತೆ. ಗಾಳಿ ಗಿಡ ಮರಗಳಿಂದ ಸಿಗುತ್ತೆ, ಹೌದಲ್ವ ಮಕ್ಕಳೇ? ನಮ್ಮ ಸುತ್ತಮುತ್ತ ಹಲವಾರು ರೀತಿಯ ಗಿಡ ಮರಗಳನ್ನು ನಾವು ಕಾಣ್ತೀವಿ. ಆ ಗಿಡ ಮರಗಳು ನಮಗೆ ಉಸಿರಾಟಕ್ಕೆ ಗಾಳಿಯನ್ನು ಒದಗಿಸ್ತವೆ. ಮಕ್ಕಳೇ, ಗಾಳಿ ಗಿಡ ಮರದಿಂದ ಸಿಗ್ತದೆ ಅಂತ ನಮಗೆ ಗೊತ್ತಾಯಿತು, ಹೌದಲ್ವಾ? ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಗಿಡ ಮರ ಎಂಬ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಗಿಡ ಮರ ಎಂಬ ಪದ್ಯವನ್ನು ತಿಳ್ಕೊಳ್ಳೋಕ್ಕೂ ಮೊದಲು ಮಕ್ಕಳೇ, ನಾವು ಆ ಪದ್ಯದಲ್ಲಿ ಏನನ್ನು ತಿಳ್ಕೊಳ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಪದ್ಯದ ಆಶಯವನ್ನು ತಿಳ್ಕೊಳ್ತೀವಿ. ಹಾಗೆ ಪದ್ಯದ ರಚನಾಕಾರರ ಬಗ್ಗೆ ತಿಳ್ಕೊಳ್ತೀವಿ. ಹಾಗೆ ಪದ್ಯವನ್ನು ವಾಚನ ಮಾಡ್ತೀವಿ, ಪದ್ಯವನ್ನು ಹಾಡ್ತೀವಿ, ಪದ್ಯದ ಭಾವಾರ್ಥವನ್ನು ತಿಳ್ಕೊಳ್ತೀವಿ. ಹಾಗೆ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ತೀವಿ. ಮಕ್ಕಳೇ, ಪದ್ಯದ ಆಶಯ ಅಂತ ಹೇಳಿದರೆ, ಪದ್ಯವನ್ನು ರಚನೆ ಮಾಡಿದ್ದಾರಲ್ವ ಕವಿ, ಅವರು ಈ ಪದ್ಯದಲ್ಲಿ ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ, ಆ ಪದ್ಯದಲ್ಲಿ ಏನು ಸಂದೇಶವನ್ನು ನಿಮಗೆ ನೀಡ್ತಿದ್ದಾರೆ ಎಂಬುದೇ ಈ ಪದ್ಯದ ಒಂದು ಆಶಯವಾಗಿದೆ ಮಕ್ಕಳೇ. ಇನ್ನು ಪದ್ಯದ ರಚನಾಕಾರರ ಬಗ್ಗೆ ತಿಳ್ಕೊಳ್ಳೋದಾದರೆ ಮಕ್ಕಳೇ, ಈ ಗಿಡಮರ ಪದ್ಯವನ್ನು ಬರೆದಂಥ ಕವಿಯ ಹೆಸರು ಸತ್ಯಾನಂದ ಪಾತ್ರೋಟ. ಮಕ್ಕಳೇ, ಇವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಕವಿ. ಮಕ್ಕಳೇ, ಸತ್ಯಾನಂದ ಪಾತ್ರೋಟ ಇದರಲ್ವಾ, ಇವರು ಬಾಗಲಕೋಟೆಯ ಜಿಲ್ಲೆಯ ಒಬ್ಬ ಪ್ರಸಿದ್ಧ ಕವಿ. ಇವರು ಹಲವಾರು ಕೃತಿ, ಕವನಗಳನ್ನು, ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳೇ. ಅವುಗಳಲ್ಲಿ ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ ಈ ಕೃತಿಗಳು ಪ್ರಮುಖವಾದವು. ಮಕ್ಕಳೇ, ಈ ಗಿಡ ಮರ ಪದ್ಯ ಇದೆಯಲ್ವಾ, ಈ ಪದ್ಯವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ. ಪದ್ಯದ ರಚನಾಕಾರರ ಹೆಸರು ಸತ್ಯಾನಂದ ಪಾತ್ರೋಟ. ಮಕ್ಕಳೇ, ಈಗ ಪದ್ಯದ ಆಶಯ ಹಾಗೂ ಪದ್ಯದ ರಚನಾಕಾರರ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈಗ ನಾವು ಪದ್ಯವನ್ನು ವಾಚನ ಮಾಡೋಣ. ನೀವೆಲ್ಲರೂ ಕೂಡ ಗಮನಿಸಿ. ಗಿಡ ಮರ ಸತ್ಯಾನಂದ ಪಾತ್ರೋಟ. ಬೊಟ್ಟೆ ಕರಿದು ಎಲೆ ಹಸಿರು ಹೂವು ನಾನ
ತರತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ಅವನು ಇವನು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಬೊಟ್ಟೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಮಕ್ಕಳೇ, ನಾವು ಪದ್ಯವನ್ನು ವಾಚನ ಮಾಡಿದ್ವಿ ಅಲ್ವಾ? ಎಲ್ಲರೂ ಕೂಡ ಗಮನಿಸಿದ್ರಿ ಅಲ್ವಾ? ಈಗ ನಾವು ಪದ್ಯವನ್ನು ರಾಗವಾಗಿ ಹಾಡೋಣ. ನೀವೆಲ್ಲರೂ ಆಲಿಸಿ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ ಲಾ ಲ ಲಾ ಲ ಲಾ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ ಲಾ ಲ ಲಾ ಲ ಲಾ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಕಡಲುಕ್ಕುವ ಚೇತನ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ ಲಾ ಲ ಲಾ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಹಾಳು ಕೊಂಪೆ ಇವನ ಮನ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ ಲಾ ಲ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ಅವನು ಇವನು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಎಣಿಸುತ್ತಿಲ್ಲ ಒಂದು ದಿನ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ ಲಾ ಲಾ. ಬೊಟ್ಟೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಅರಳುತ್ತಿಹವು ಅನುದಿನ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ ಲ ಲಾ ಲ ಲಾ ಲಾ. ಮಕ್ಕಳೇ, ನಾವು ಪದ್ಯವನ್ನು ರಾಗವಾಗಿ ಹಾಡಿದ್ವಿ, ಹೌದಲ್ವಾ? ಚೆನ್ನಾಗಿತ್ತ ಹಾಡಿದ್ದು? ಸರಿ ಮಕ್ಕಳೇ, ನೀವು ಕೂಡ ಪದ್ಯವನ್ನು ರಾಗವಾಗಿ ಹಾಡೋದನ್ನು ಅಭ್ಯಾಸ ಮಾಡಬೇಕು. ಮಕ್ಕಳೇ, ಈಗ ನಾವು ಪದ್ಯದ ಭಾವಾರ್ಥವನ್ನು ಅಂದರೆ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ.
ಮಕ್ಕಳೇ, ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಾನಾ ರೀತಿಯ ಗಿಡ ಮರ ಬಳ್ಳಿಗಳನ್ನು ಕಾಣ್ತೀವಿ. ನೋಡಿದ್ದೀರಲ್ವಾ? ನಮ್ಮ ಸುತ್ತಮುತ್ತ, ಶಾಲೆಯ ಸುತ್ತಮುತ್ತ, ನಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಹಲವಾರು ರೀತಿಯ ಗಿಡ ಮರ ಬಳ್ಳಿಗಳನ್ನು ಬೆಳೆಸ್ತೀವಿ. ಆ ಗಿಡ ಮರ ಬಳ್ಳಿಗಳು ಏನು ಸೊಗಸಾಗಿ ಬೆಳೀತವೆ, ಯಾವ ರೀತಿಯ ಪರಿಮಳವನ್ನು ಸೂಸ್ತವೆ ನೋಡಿದಿರಲ್ವಾ? ಎಷ್ಟು ಚೆನ್ನಾಗಿರ್ತವೆ ಅಂತ ಹೇಳಿ. ಅವುಗಳು ಬಿಡುವಂತಹ ವಿವಿಧ ರೀತಿಯ ಹೂಗಳು ಎಷ್ಟು ಚೆನ್ನಾಗಿ ಕಂಪನ್ನು ಅಂದರೆ ಪರಿಮಳವನ್ನು ಬೀರ್ತವೆ ಅಂತ ಹೇಳಿ ನೀವು ಗಮನಿಸಿರ್ಬೋದು. ಅವುಗಳನ್ನ ನೋಡಲಿಕ್ಕೆ ಅಷ್ಟು ಸೊಗಸಾಗಿ ಇರ್ತದೆ. ಅವು ಬಿಡುವಂಥ ಹೂಗಳು ತುಂಬ ಸೊಗಸಾಗಿ ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿರ್ತವೆ. ಮಕ್ಕಳೇ, ಪರಿಸರದಲ್ಲಿ ಮರ ಗಿಡಗಳು ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ. ಅವು ಎಲ್ಲ ರೀತಿಯ ಮರಗಳು ಒಂದೇ ಸಮನಾಗಿ ಚಿಗುರ್ತವೆ, ಬೆಳೀತವೆ. ಯಾವುದೇ ರೀತಿಯ ಜಗಳವನ್ನು ಆಡೋದಿಲ್ಲ. ನೀವು ನೋಡಿದ್ದೀರಾ ಎಂದಾದರೂ ಪರಿಸರದಲ್ಲಿ ಮರ ಗಿಡಗಳು ಯಾವತ್ತಾದರೂ ಜಗಳ ಆಡಿರೋದನ್ನು ನೋಡಿದ್ದೀರಾ? ಇಲ್ಲ, ಹೌದಲ್ವಾ? ಆದರೆ ಪರಿಸರದಲ್ಲಿ ಯಾವ ರೀತಿ ಗಿಡ ಮರಗಳು ಬೆಳೀತಾವೋ, ವಿವಿಧ ರೀತಿಯಾಗಿ ಗಿಡ ಮರಗಳನ್ನು ಕಾಣ್ತೀವೋ, ಅದೇ ರೀತಿ ಪರಿಸರದಲ್ಲಿ ಅಥವಾ ಸಮಾಜದಲ್ಲಿ ನಾವು ನಾನಾ ರೀತಿಯ ಮನುಷ್ಯರನ್ನು ಕಾಣ್ತೀವಿ. ಗಿಡ ಮರಗಳು ಯಾವುದೇ ಭೇದವಿಲ್ಲದೆ, ಯಾವುದೇ ಚಿಂತೆ ಇಲ್ಲದೆ ಅವು ಸಮನಾಗಿ ಬೆಳೀತವೆ, ಚಿಗುರ್ತವೆ, ಹೂಗಳನ್ನು ನೀಡ್ತವೆ, ಪರಾವಲಂಬಿಗಳಾಗಿ ಬೆಳೀತವೆ. ಹೌದಲ್ವಾ? ಗಿಡದಿಂದನೇ ನಾವು ಗಾಳಿಯನ್ನು ಪಡ್ಕೊಳ್ತೀವಿ, ಅದರಿಂದ ಹಣ್ಣು ಹಂಪಲುಗಳನ್ನು ಪಡ್ಕೊಳ್ತೀವಿ. ಗಿಡ ಮರಗಳಿಂದ ತಂಪಾದ ಗಾಳಿಯನ್ನು ಕಾಣ್ತೀವಿ, ಜೊತೆಗೆ ನೆರಳನ್ನು ಪಡ್ಕೊಳ್ತೀವಿ. ಅಷ್ಟೇ ಅಲ್ಲ ಮಕ್ಕಳೇ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವೂ ಕೂಡ ಹೌದು. ಹೌದಲ್ವಾ? ಮರಗಿಡಗಳಲ್ಲಿ ನೋಡಿದರೆ ನೀವು ಈ ವಿವಿಧ ಥರನಾದ ಪಕ್ಷಿಗಳು ವಾಸ ಮಾಡ್ತವೆ, ಮರದ ಕೆಳಗೆ ಪ್ರಾಣಿಗಳು ವಾಸ ಮಾಡ್ತವೆ. ಹೀಗೆ ಎಲ್ಲಕ್ಕೂ ಕೂಡ ಈ ಗಿಡ ಮರಗಳು ಆಶ್ರಯವನ್ನು ನೀಡಿವೆ. ಯಾವುದಕ್ಕೂ ಅಂಜೋದಿಲ್ಲ ಗಿಡ ಮರಗಳು. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಯಾವುದನ್ನು ಸಹಿಸ್ಕೊಂಡು, ಎಲ್ಲವನ್ನು ಸಹಿಸ್ಕೊಂಡವು ಅನುದಿನವೂ ಅಂದರೆ ಪ್ರತಿದಿನವೂ ಅರಳುತ್ತಾ ಇವೆ, ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾವೆ. ಆದರೆ ಸಮಾಜದಲ್ಲಿರುವಂಥ ಮನುಷ್ಯ ಅವನ ಮಾತಿನಂತೆ ಮನಸ್ಸಿಲ್ಲ. ಅವನ ಮನಸ್ಸಲ್ಲೇ ಒಂದು, ಮಾತಲ್ಲೇ ಒಂದು ರೀತಿ ಇದ್ದಾನೆ. ನಾನು ಆ ಧರ್ಮ, ನೀನು ಈ ಧರ್ಮ, ನಾನು ಮೇಲು ನೀನು ಕೀಳು ಎಂಬ ಭೇದ ಭಾವವನ್ನು, ಜಾತಿ ಮತವನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಜಗಳ ಆಡ್ತಿದ್ದಾನೆ, ವಾದ ವಿವಾದಗಳನ್ನು ಮಾಡ್ತಿದ್ದಾನೆ. ನಮ್ಮದೇ ಧರ್ಮ ಮೇಲು, ನಿಮ್ಮದೇ ಜಾತಿ ಕೀಳು, ಈ ರೀತಿಯಾಗಿ ಅವನ ಮನಸ್ಸಿನಲ್ಲಿ ಭೇದ ಭಾವ ಹುಟ್ಕೊಂಡು ಬಿಟ್ಟಿದೆ. ಅವನಲ್ಲಿ ಏಕತೆ ಇಲ್ಲ. ಹೌದಲ್ವಾ? ಅವನು ಸಸ್ಯಗಳನ್ನೇ ಅವಲಂಬಿಸಿದ್ದಾನೆ ಆಹಾರಕ್ಕಾಗಿ, ಗಾಳಿಗಾಗಿ. ಹೌದಲ್ವಾ? ಆದರೆ ಸಸ್ಯಗಳು ಅವು ಎಲ್ಲರಿಗೂ ತಂಪಾದ ಗಾಳಿಯನ್ನು ನೀಡುತ್ತಾ, ನೆರಳನ್ನು ನೀಡುತ್ತಾ ಎಲ್ಲವನ್ನು ಸಹಿಸಿ ಬಾಳ್ತಾ ಇದ್ದಾವೆ, ಏಕತೆಯಿಂದ ಬೆಳೀತಾ ಇದ್ದಾವೆ. ಆದರೆ ಮನುಷ್ಯನಾದವನು ಏನು ಮಾಡ್ತಿದ್ದಾನೆ, ಅವನ ಮನಸ್ಸಲ್ಲೇ ಒಂದು, ಮಾತಲ್ಲೇ ಒಂದು ಅಂದ್ಕೊಂಡು ಏಕತೆ ಇಲ್ಲದೆ ನಾನಾ ರೀತಿಯ ಜಗಳಗಳನ್ನು ಮಾಡಿಕೊಂಡು ಬಾಳ್ತಾ ಇದ್ದಾನೆ. ಆದರೆ ಕವಿ ಹೇಳ್ತಿದ್ದಾರೆ, ಈ ಪದ್ಯದಲ್ಲಿ ನಿಮಗೆ ಏನನ್ನು ಸಂದೇಶವನ್ನು ನೀಡ್ತಿದ್ದಾರೆ ಅಂದರೆ, ಪರಿಸರದಲ್ಲಿ ಗಿಡ ಮರಗಳು ಯಾವ ರೀತಿ ಬೆಳೀತಿದೆವೋ, ಯಾವುದಕ್ಕೂ ಹೆದರದೆ, ಅಂಜದೆ, ಯಾವುದೇ ಭೇದ ಭಾವ ಇಲ್ಲದೆ, ಅದೇ ರೀತಿ ಮನುಷ್ಯನೂ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಎಂಬ ಒಂದು ಏಕತೆಯನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಎಲ್ಲರೂ ಒಟ್ಟಾಗಿ ಬಾಳ್ವೆಯನ್ನು ನಡೆಸಬೇಕು. ಭಾರತ ಎಂಬುದು ಒಂದು ಸರ್ವ ಧರ್ಮಗಳ ರಾಷ್ಟ್ರ. ಹಾಗಾಗಿ ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆಯನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಗುಣಗಳನ್ನು ಬಳಸ್ಕೊಂಡು ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ಬಾಳಬೇಕು ಎಂಬುದೇ ಈ ಒಂದು ಪದ್ಯದಲ್ಲಿ ಕವಿ ನಿಮಗೆ ಸಂದೇಶವನ್ನು ನೀಡಿದ್ದಾರೆ. ಮಕ್ಕಳೇ, ಗೊತ್ತಾಯ್ತಲ್ವ ಮಕ್ಕಳೇ ನಿಮಗೆ ಪದ್ಯದ ಸಾರಾಂಶ? ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಯಾವ ರೀತಿ ಪರಿಸರದಲ್ಲಿ ಮರ ಗಿಡಗಳು ಎಲ್ಲವನ್ನು ಸಹಿಸಿ ಯಾರಿಗೂ ತೊಂದರೆಯನ್ನು ನೀಡದೆ ಬೆಳೀತಾ ಇದ್ದಾವೋ, ಹಾಗೆ ಮನುಷ್ಯನೂ ಕೂಡ ಎಲ್ಲರಿಗೂ ಸಮನಾಗಿ ಬಾಳ್ವೆಯನ್ನು ನಡೆಸಬೇಕು. ಎಲ್ಲರಲ್ಲೂ ಹೊಂದಾಣಿಕೆಯನ್ನು ಬೆಳೆಸ್ಕೊಂಡು ಪರಸ್ಪರ ಏಕತೆಯಿಂದ ಬಾಳಬೇಕು ಎಂಬುದೇ ಈ ಒಂದು ಪದ್ಯದ ಆಶಯ ಅಥವಾ ಸಂದೇಶ ಆಗಿದೆ ಮಕ್ಕಳೇ.
ಮಕ್ಕಳೇ, ಈಗ ನಾವು ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ವಿ ಅಲ್ವಾ? ಈಗ ಪದ್ಯದಲ್ಲಿರುವಂತಹ ಹೊಸ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ. ಕರಿದು, ಕಪ್ಪಾದ. ಸೊಬಗು, ಸುಂದರವಾದ. ಕಂಪು, ಪರಿಮಳ, ಸುವಾಸನೆ. ಕಡಲು, ಸಮುದ್ರ, ಸಾಗರ. ಮನ ಅಂದರೆ ಮನಸ್ಸು. ವರ್ಣ ಅಂದರೆ ಬಣ್ಣ. ಹಾಳು ಕೊಂಪೆ ಅಂದರೆ ನಾಶ ಹೊಂದಿದ ಊರು. ಹಾಳು ಕೊಂಪೆ, ನಾಶ ಹೊಂದಿದ ಊರು. ಅನುದಿನ ಅಂದರೆ ಪ್ರತಿದಿನ. ಮಕ್ಕಳೇ, ಈಗ ನಾವು ಗಿಡಮರ ಆಶಯವನ್ನು ತಿಳ್ಕೊಂಡ್ವಿ, ರಚನಾಕಾರರ ಬಗ್ಗೆ ತಿಳ್ಕೊಂಡ್ವಿ, ಪದ್ಯವನ್ನು ವಾಚನ ಮಾಡಿದ್ವಿ, ರಾಗವಾಗಿ ಹಾಡಿದ್ವಿ, ಹಾಗೆ ಅದರ ಸಾರಾಂಶವನ್ನು ತಿಳ್ಕೊಂಡ್ವಿ, ಹೊಸ ಪದಗಳ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರವನ್ನು ನೀಡಬೇಕು. ಮಕ್ಕಳೇ, ಗಿಡಮರ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಹೌದು, ಗಿಡಮರ ಪದ್ಯವನ್ನು ಬರೆದ ಕವಿಯ ಹೆಸರು ಸತ್ಯಾನಂದ ಪಾತ್ರೋಟ. ಗಿಡಮರ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಹೌದು, ಗಿಡಮರ ಪದ್ಯವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅದು ಇದು ಎಣಿಸದಿರುವುದು ಯಾವುದು? ಹೌದು, ಅದು ಇದು ಎಂದು ಎಣಿಸದಿರುವುದು ಗಿಡ ಮರ. ಯಾರ ಮಾತಿನಂತೆ ಇಲ್ಲ ಮನ? ಹೌದು, ಮನುಷ್ಯನ ಮಾತಿನಂತೆ ಇಲ್ಲ ಮನ. ಮಕ್ಕಳೇ, ಈಗ ಪೂರ್ತಿಯಾಗಿ ನಾವು ಗಿಡ ಮರದ ಬಗ್ಗೆ ತಿಳ್ಕೊಂಡಿವೆ ಅಲ್ವಾ? ಎಲ್ಲರಿಗೂ ಅರ್ಥ ಆಯ್ತಲ್ವ ಗಿಡಮರ ಪದ್ಯದ ಬಗ್ಗೆ? ಸರಿ ಮಕ್ಕಳೇ, ಹಾಗಾದರೆ ನೀವು ಮುಂದಿನ ತರಗತಿಯಲ್ಲಿ ಪದ್ಯವನ್ನು ರಾಗವಾಗಿ ಹಾಡೋದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ಸರಿನಾ ಮಕ್ಕಳೇ? ಧನ್ಯವಾದಗಳು.